ಮೇಲೆ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ. ಮನೆ ಫೋರಮ್ ಕಡೆಯಿಂದ ಹೋಗಿ ಬನ್ನಿ, ಸಲ ನೋಡ್ಕೊಂಡೇ ಹೋಗ್ಬಿಡುವ. ಫೋರಮ್ಮಲ್ಲಿ ಇವಾಗೇನು ಕ್ಲೋಸ್ ಮಾಡಲ್ಲ ಬಿಡಪ್ಪ. ಮೇಲೆಲ್ಲ ಲೈಟ್ಸ್ ಬಿಟ್ಟಿದ್ದಾರಲ್ಲ. ಡಿ ಜೆ ಗಿಜೆ ಏನೂ ಹಾಕಿಲ್ಲ ಇವತ್ತು. ಅಲ್ಲಿ ಮೇಲೇನೋ ಡಿ ಜೆ ಥರನೇ ಇದೆ ಅಲ್ಲೋಡು. ಅಯ್ಯೋ 108 ಎಲ್ಲ ಕಳಿಸ್ತಾ ಇದ್ದಾರೆ ಅಲ್ವಾ. ವಾವ್, ಕ್ರಿಸ್ಮಸ್ದು ಟ್ರೀ ಥರ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡು. ನ್ಯೂ ಇಯರ್ 2026. ವಾವ್, ಅಲ್ಲಿ ನೋಡು ಕ್ರಿಸ್ಮಸ್ ಟ್ರೀ ಎಲ್ಲ. ಭಾರ್ಗವಿ ಆಂಟಿ ಎಲ್ಲ ಹಾಕಿದ್ರಲ್ಲ, ಜನ ಇದ್ದಾರೆ ನೋಡಿ ಒಳಗೆ. ಬಿಡ್ತಾ ಇಲ್ಲ, ಮನುಷ್ಯರು ಹೋಗ್ಬೋದು. ಹೋಗೋಣ ಒಳಗೆ ಚಿನ್ನಿ. ಟ್ರೀ ನೋಡ್ಕೊ ಬರ್ಬೋದಿತ್ತು. ಎಷ್ಟೋ ಜನ ಫೋಟೋ ತೆಗೆಸ್ಕೊತಿದ್ರು. ಏನಾದರೂ ಆಗಲಿ ಫ್ರೆಂಡ್ಸ್, ಇಬ್ಬರು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀವಿ. ಆದರೂ ಪರವಾಗಿಲ್ಲ, ಫೋರಮ್ ಮಾಲ್ ಒಳಗಡೆ ಹೋಗ್ಬೇಕು, ನೋಡ್ಕೊಂಡು ಬರಬೇಕು. ಫೋರಮ್ ಮಾಲ್ ಒಳಗಡೆ ಇವಾಗ ನಾನು ಹೋಗಿ ಆ ಕ್ರಿಸ್ಮಸ್ ಟ್ರೀ ಥರ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೇ ನೋಡ್ಕೊಂಡು ಬಂದುಬಿಡ್ತೀವಿ. ಹೋಗ್ಬಿಟ್ಟು ಎಲ್ಲ ಮನೆ ಕಡೆ ವಾಪಸ್ ಹೋಗ್ತಿದ್ದಾರೆ. ಆದರೆ ನಾವು ಇವಾಗ ಒಳಗಡೆ ಹೋಗ್ತಾಯಿದ್ದೀವಿ. ಆಗೋದಾಗಲಿ ಹೋಗೋದೋಗಲಿ, ನೋಡ್ಕೊಂಡು ಬಂದೇ ಬಿಡುವ. ಚಿನ್ನಿ ಬ್ಯಾಕ್ ಕ್ಯಾಮ್ರಾ ಕಾಣುತ್ತೆ. ಅಲ್ಲೋಗಿ ಚಿನ್ನಿ, ಅಲ್ಲಿ ನಿಂತ್ಕೊ ಚಿನ್ನಿ, ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಏನು ಹೊಸ ವರ್ಷ ಹಣ ಬರೋದು. ಅಲ್ಲೋ ಅಲ್ಲಿ ಲೈಟ್ಸೇ ಹೋಗ್ಬಿಡ್ತಲ್ಲ ಫ್ರೆಂಡ್ಸ್. 12 ಗಂಟೆ ಮೇಲೆ ಫೋರಮ್ ಮಾಲ್ ಹತ್ರ ಇಷ್ಟೊಂದು ಜನ ಇದ್ದಾರೆ ನೋಡಿ. ಸೀದಾ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು. ಫೋರಮ್ ಮಾಲ್ ಏನೋ ಸುಡೋ ಸ್ಮೆಲ್. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ. ಕೀ ಯಾರ ಹತ್ರ ಇದೆ ಹಂಗಂತ ಹತ್ರ ಇದೆಯಾ? ಅಷ್ಟು ಕೇರ್ಲೆಸ್ ಅಲ್ಲ. ಓಕೆ, ನಿಮ್ಮಿಬ್ರು ಥರ ಕಳ್ದಾಕಲ್ಲ, ಹುಷಾರಾಗಿ ಇಟ್ಕೊಂಡು. ಯಾವ್ದು ನೋಡಿ ಮಾರ್ಕ್ ಅಂತ ಹೇಳಿದ್ರೆ ಮಾರ್ಕ್ ಆಂಟನಿಗೆ ಇತ್ತೀಚೆಗೆ ಯಾವುದೋ ಇನ್ನೊಂದು ಬಂದಿತ್ತಲ್ಲ, ಮ್ಯಾಟಿನೇನೋ ಯಾವುದೋ ಬಂದಿತ್ತಲ್ಲ.
12:15 ಬಂದಿದ್ದೀವಿ ಮನೆಗೆ. ಕೇಕ್ ಮೆಲ್ಟ್ ಆಯ್ತಾ? ನೋಡು ಉಗುರು ಬೇರೆ ಇಲ್ಲ, ಕಟ್ ಮಾಡಿದ್ದೀನಿ. ಇದು ಕಟ್ ಮಾಡೋಕ್ಕಾಗುತ್ತಾ ಟೇಪು? ಕತ್ರಿ ತರೋಕೆ ಒಳಗೆ ಅಷ್ಟೊಂದು ಕಷ್ಟ ಆಗ್ಬಿಡ್ತೀಯ, ಕತ್ರಿಲೇ ಕಟ್ ಮಾಡಿಬಿಡು. ಇದಕ್ಕೂ ಮೆಲ್ಟ್ ಆಗಿರೋ ಥರ ಇದೆ. ಮೆಲ್ಟ್ ಆಗಿದೆಯಾ? ಎಲ್ಲ ಆಗಿದೆ ಮೆಲ್ಟ್. ಇದೇನಕ್ಕೆ ಇಷ್ಟು ಶೈನಿ ಆಗಿದೆ? ಇದೇನು ಹಿಂಗೆ ಮಿಂಚ್ತದೆ ಕೇಕು? ಅದೇ ನಾನು ಹೇಳ್ತಿರೋದು. ಅದ್ರ ಮೇಲೆ ಏನು ಮಿಂಚ್ ಹಾಕೋರಾ? ಎಡಿಬಲ್ ಹಾಕಿದ್ರೆ ಒಳ್ಳೇದು. ಎಡಿಬಲ್ ಹಾಕೋದು ಗೊತ್ತಿಲ್ಲ. ಅಥವಾ ಮೆಲ್ಟಾಗಿ ನೀರು ಅದು ಮೆಲ್ಟ್ ಆಗಿಲ್ಲ ಬಾ. ಅದು ಹೆಂಗೆ ಮೆಲ್ಟ್ ಆಗ್ಬಿಡುತ್ತೆ ಇಷ್ಟು ಬೇಗ? ಯಾರು ನನ್ನ ಫ್ರೆಂಡ್ ವಿಶ್ ಮಾಡಿದರೆ ನೀನು ಫೋನ್ ಸ್ವಿಚ್ ಆಫ್ ಆಗಿದೆ. ನನ್ನ ಫೋನ್ ಚಾರ್ಜಿಗೆ ಹಾಕ್ತಾ? ಇಲ್ಲ, ಹಾಕೋಗಿ ಫಸ್ಟು. ಮುರಳಿ ಮಚ್ಚ, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಹ್ಯಾಪಿಯಾಗಿ ಈ ವರ್ಷ ಆಗಿದೆ. ಹ್ಯಾಪಿಯಾಗಿರೋ ಈ ವರ್ಷ. ಕುಯ್ಯೋ ಮಿಯೋ ಅನ್ನಂಗಿಲ್ಲ. ಮನೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಚಾರ್ಜಿಗೆ ಹಾಕು. ಅದು ಬೇರೆ, ಇದು ಮಮ್ಮಿದು. ಮಚ್ಚವ್ರೆ ಬಂದು ಕುತ್ಕೊಳ್ಳಿ ಅಷ್ಟೇ. ಇದು ಬಾರಪ್ಪ. ಬ್ಯಾಕ್ಗ್ರೌಂಡು ತನೂ ಬುಕ್ಸ್ ಹೆಂಗೆ ಬೇಕಂತ ಜೋಡಿಸಿ ಕಾಣ. ಹ್ಯಾಪಿ ನ್ಯೂ ಇಯರ್ ಒಂದು ಹೇಳೋಣ. ಈ ವರ್ಷ ಪೂರ್ತಿ ನೀವು ಚೆನ್ನಾಗಿರ್ಬೇಕು, ಹುಷಾರಿರ್ಬೇಕು, ಚೆನ್ನಾಗಿ ಎಕ್ಸಾಮ್ ಮಾಡಬೇಕು, ಎಲ್ಲ ಒಳ್ಳೇದಾಗಬೇಕು ನನ್ನ ಮಗುಗೆ. ಕಟ್ ಮಾಡಿ. ಕೇಕ್ ಸ್ವಲ್ಪ ತಣ್ಣಗಾಗಿದೆ, ಬಿಸಿ ಆಗಿದೆ. ಚೆನ್ನಾಗಿರುತ್ತೆ. ಬನ್ನಿ ಫೋನ್ ಇನ್ನೊಂದಿಲ್ಲ ಬನ್ನಿ. ಥ್ಯಾಂಕ್ ಯು ಮನೆ. ಚೆನ್ನಾಯ್ತಾ ಕೇಕು? ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನ್ಯೂ ಇಯರ್ ನೋಡಿ. ಡೌರಾಜ ಹ್ಯಾಪಿ ನ್ಯೂ ಇಯರ್ ತನ್ಮಯ್. ನ್ಯೂ ಇಯರ್. ನನ್ನ ತನ್ಮಯ ಅಂತ ಕರೀತೀರ. ಹ್ಯಾಪಿ ನ್ಯೂ ಇಯರ್ ಚಿನ್ನಿ. ಆಯ್ತು ನೋಡ್ರಿ, ಸಾಕು ಬಿಡ್ರಿ, ತೆಗ್ದ್ರಿ. ಏನಕ್ಕವ್ರು ಈ ಥರ? ಅದೇ ಹಂಗೆ ಮಿಂಚ್ತಾರೆ ನೋಡಿ. ಎಡಿಬಲ್ ಸ್ಪ್ರಿಂಕಲ್ ಹಾಕಿರ್ತಾರೆ ಪ್ರಾಬಬ್ಲಿ. ಕೇಕ್ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲ? ತನು ಬರ್ತಡೇದು ಚೆನ್ನಾಗಿತ್ತು. ಸೇಮ್ ಫ್ಲೇವರು. ರೆಡ್ ವೆಲ್ವೆಟ್ ಫೇವ್ರೇಟು ನನಗೆ. ಅಯ್ಯೋ ಮುಂಚೆ ಇವಾಗ ನಂಗೆ ರೆಡ್ ವೆಲ್ವೆಟ್ ಫೇವ್ರೇಟ್ ಆಗಿದೆ ತನು ಬರ್ತಡೇ ಆದಮೇಲೆ. ನಾನು ಮುಂಚೆ ಅವತ್ತು ತಿಂದಿದ್ದೆ. ಏನು ಗೊತ್ತಾ, ಕೆಲವು ಬೇಕ್ರಿಯಲ್ಲಿ ಚೆನ್ನಾಗಲ್ಲ ನೋಡಿ. ಹೌದು, ಎಷ್ಟು ಅಂದ್ರೆ ಅಲ್ಲಿ ತೊಗೊಂಡಿದ್ವಲ್ಲ ಡಬ್ಬಾ ಥರ ಇತ್ತು ಅಲ್ಲ? ಚೆನ್ನಾಗಿ ನಾನು ಕರ್ಗಿ ಸರ್ ತಿನ್ಬಿಟ್ಟೆ. ತಿನ್ನು ಎತ್ಕೊ. ಕರ್ಗೀಸಲ್ಲಿ ತಿನ್ಬಿಟ್ಟೆ ನನಗೆ ಬೇಕು ಅಂದಿದ್ದು ಅಂತ ಅನ್ಸುತ್ತೆ. ಕ್ರೀಮ್ ಎಷ್ಟು ಹಾಕಿದ್ರು ಎತ್ಕೊ ಚಿನ್ನಿ. ಹಾಕೊಂಡೆ. ಇದೇನು ಕ್ಯಾರೆಟ್ ಪೌಡ್ರ? ಏನು ಪೌಡ್ರು? ಯಾರು ಗೊತ್ತಾದ್ರೆ ಚೆನ್ನಾಗಿದೆ. ವಾವ್.
ಏ ಸಾಕು ಬಿಡ್ಬಾನೆ ರಾತ್ರಿ ಏನಕ್ಕೆ ತಿನ್ನಿಸ್ತಾಗೆ ತಿನ್ನು ತಿನ್ಸಲ್ಲ ಒಂಚೂರು ತಿಂದು ನಾಳೆ ತಿನ್ನಕ್ಕೆ ಅದಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಫ್ರಿಜ್ಜಲ್ಲಿ ಇಕ್ಕಲ್ಲಿ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿದ್ರೆ ಟೇಸ್ಟ್ ಹೋಗೋದಲ್ಲ ಅದು. ಫ್ರಿಜ್ಜಲ್ಲಿ ಟೇಸ್ಟ್ ಹೋಗುತ್ತೆ. ಎಸ್. ಸಾಕದನ್ನು ಸಾಕು. ಊಟ ನಾಡು ಅವಳಿಗೆ ತಿನ್ನ ಆಗ್ತಾ ಇದ್ರೆ ಆಮೇಲೆ ತಿಂತಾಳೆ ನಾಳೆ ಇವಾಗ ಮತ್ತೆ ಇನ್ನೊಂಚು ತಿನ್ಬೇಕು ಅನ್ಸುತ್ತೆ. ಅವಾಗ ನಮ್ಮ ಅಪ್ಪ ಅಮ್ಮ ಎತ್ತಿಟ್ಬಿಟ್ರು ಕೇಕ್ ತಿನ್ನೋಣ ಅಂದ್ರೆ ಅಂದ್ಕರಕ್ಕ ಏನಿಲ್ಲ. ಅದೇ ನಾವು ತಿಂತೀವಿ ಮನೆ ಅವಳೆ ತಾನೇ ತಿನ್ನೋದು. ತನ್ನ ಇದ್ದಾನೆ ತಿನ್ನೋದು. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೇಕ್ ತಿಂತಾಳೆ. ಏನಿಲ್ಲ. ಸ್ವೀಟ್ ಅಷ್ಟೊಂದು ಇಷ್ಟ ಆಗುತ್ತೆ. ಏನು ಸುಡ ವಾಸನೆ. ನಾವು ಡ್ರೆಸ್ ಚೇಂಜ್ ಮಾಡ್ತೀವಿ. ಮನೆ ಬಾ ಒಂದು ಹೊಸ ವರ್ಷದ ಹೊಸ ಫೋಟೋ ತೆಗಿಯೋಣ. ಹೊಸ ವರ್ಷಕ್ಕೆ ಹೊಸ ಫೋಟೋ. ಫಸ್ಟ್ ಫೋಟೋ ಆಲ್ರೆಡಿ ತೆಗೆದಿದ್ದೀವಿ. 3 ಜನ ತೆಗಿಬೇಕಷ್ಟೆ. ಲೈಟ್ ಬೇರೆ ಇದು ಇದು ಬೇರೆ ಥರ ಇದೆ. ಹಾಂ ಇದೇ ಚೆನ್ನಾಗಿದೆ. ಅಪ್ಪ ಈ ಅಪ್ಪನಿಗೆ ಏನಾದ್ರು ಒಂದಿಲ್ಲ ಅದಂಗ ಹಾಕ್ಲೇಬೇಕಾ? ಈಗ ನಿನಗೆ ಪ್ಯಾಕಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದೀಯಾ ಪ್ರಾಕ್ಟೀಸ್ ಮಾಡ್ಕೊಂಡು? ಹೇಳಕ್ಕಾಗಲ್ಲ. ನಾಳೆ ದಿವಸ ಹೋದ್ರೂ ಹೋಗ್ಬೋದು. ಕಲ್ತ್ಕೊಬೇಕಲ್ಲ ಕೆಲಸ. ಹಾಕಿರೋ ಹುಟ್ಟಿ ನನ್ನ ಕಣ್ಣು ಎಷ್ಟು ಕೆಂಪಾಗಿತ್ತಲ್ಲ. ಚಿನಿಮಾ ಬಾ. ಕಾಮಿಡ್ ಪೀಸ್ ಥರ ಆಡ್ತೀಯ ಕರೆಕ್ಟಾಗಿ. ಯಾರು ನೋಡಿದ್ರೆ ಎಣ್ಣೆ ಹೊಡೆದವ್ರೇನೋ ಅಂತ ತಿಳ್ಕೊಬೇಕು. ಹಂಗೈತೆ ಕಣ್ಣು. ತನು ಬಿಡುತ್ತಾನ. ಅಪ್ಪ ನಗಪ್ಪ. ನಂಗೆ ನಗಕ್ಕೆ ಇಷ್ಟ ಬರೋದು ಚಿನಿ. ನನಗೆ ಯಾಕೆ ನಂಗೆ ನಗೋಕ್ಕೆ ಬರೋಲ್ಲ? ಓ ನಿಮಗೂ ಕೊಡ್ತಿದ್ದೀವಿ. ಅಯ್ಯೋ ಓಕೆ ಫ್ರೆಂಡ್ಸ್, ಇನ್ನೇನು ನಾವು ಮಲ್ಕೋತಾ ಇದ್ದೀವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ 2026 ಎಲ್ರಿಗೂ ತುಂಬ ಒಳ್ಳೇದು ಮಾಡಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಶ್ ಮಾಡಿ. ಹ್ಯಾಪಿ ನ್ಯೂ ಇಯರ್. ಮುಳ್ಳೆಯವರೇ ಹ್ಯಾಪಿ ನ್ಯೂ ಇಯರ್. ಇಲ್ಲಿ ಬಂದು ವಿಶ್ ಮಾಡಿವಿ. ಡ್ರೆಸ್ ಚೇಂಜ್ ಮಾಡೋಕೋದಾ? ಹೇಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಹೊಸ ವರ್ಷನ ಆರಾಮಾಗಿ ಸಂತೋಷವಾಗಿ ಇರಿ. ಅಲ್ಲೋಡಲ್ಲಿ ಹೆಂಗೆ ಕಿರ್ಚುತ್ತಾ ಇದ್ದಾರೆ. ನಾನು 2 ಬಿಯರ್ ಕೊಡ್ಸು. ನಾನು ನನಗೆ ಆಡ್ತೀನಿ. ಲೈಫಲ್ಲಿ ಆಗಲ್ಲ. ಲೈಫಲ್ಲಿ ಏನು 26 ಆಗುತ್ತೆ ಆಗಲ್ಲ, ಆಗಲ್ಲ. ನೋಡ್ತೀಯಾ? ಆಗಲ್ಲ. ನೀನ್ ದೊಡ್ಡ ಹುಡುಗಿ ಆಗಿದ್ಯಾ. ಇನ್ಮೇಲೆ ಓ ಜಾಲಿ ಮಾಡ್ತಾ ಇರೋದೇ. ನಾನು ಜಸ್ಟ್ 15. ಓಕೆ, ಜಸ್ಟ್ 15 ಅಲ್ಲ, 18 ಆಗಿಲ್ಲ ಇನ್ನು. 15 ಆದ್ಮೇಲೆ ಮುಗ್ದೋಯ್ತು. ಓ ಇನ್ಮೇಲೆ ಪಬ್ಬು ಕ್ಲಬ್ಬು